ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಪಂಚಾಯತ, ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಬಿಂಜವಾಡಗಿ ಇವರ ಸಹಯೋಗದಲ್ಲಿ ದಿನಾಂಕ ಆಗಸ್ಟ್ 10, 2024 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 9 ಶಾಲೆಗಳ ಕ್ರೀಡಾಕೂಟದ ಉದ್ಘಾಟನೆ ಮತ್ತು ಕ್ರೀಡಾ ಚಾಲನಾ ಸಮಾರಂಭವು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಬಸವರಾಜ ಹುನಕುಂಟಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಹುಲಿಗೆಮ್ಮಗೋನಾಳರ ಉಪಸ್ಥಿತಿಯಲ್ಲಿ ಶಾಲಾ ಮೈದಾನದಲ್ಲಿ ಜರುಗಿತು. ಈ ಒಂದು ಸಮಾರಂಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಣ್ಣಹಂಡಿಯವರು ಪ್ರಾಸ್ತಾವಿಕ ಪರ ಹಾಗೂ ದೈಹಿಕ ಶಿಕ್ಷಕರಾದ ಎಚ್ಚಾದಾಫ್ರು ಅತಿಥಿಗಳ ಪರ ಮಾತನಾಡಿ, ಕ್ರೀಡೆಯು ಶಾಲಾ ವಿದ್ಯಾರ್ಥಿಗಳಿಗೆ ಮುಖ್ಯ ಅವಿಭಾಜ್ಯ ಅಂಗವಾಗಿದೆ. ಇಂದು ಕ್ರೀಡೆಯು ಕೇವಲ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸೀಮಿತಗೊಳ್ಳದೆ ಆರ್ಥಿಕವಾಗಿ ಸಶಕ್ತಗೊಳ್ಳಲು ಅವಕಾಶದ ಬಾಗಿಲನ್ನು ತೆರೆದಿದ್ದನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕ್ರೀಡೆಗಳಾದ ಕ್ರಿಕೆಟ್, ಫುಟ್ಬಾಲ್, ಟೆನಿಸ್ ಸೇರಿ ಇತರೆ ಕ್ರೀಡೆಗಳಲ್ಲಿ ಪ್ರಮುಖ ಕ್ರೀಡಾಪಟುಗಳು ಸರ್ಕಾರ ಮತ್ತು ಜಾಹೀರಾತುಗಳಿಂದ ನಿಮಿಷಕ್ಕೆ ಕೋಟಿ ಲೆಕ್ಕದಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ. ಹಾಗಾಗಿ ಕ್ರೀಡೆ ಬಗ್ಗೆ ವಿದ್ಯಾರ್ಥಿಗಳು ತಾತ್ಸರತೆಯಿಂದ ಹೊರಬಂದು ಕ್ರೀಡೆಯಲ್ಲೂ ಸಹ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ನಂತರ ಕ್ರೀಡಾಕೂಟ ಯಶಸ್ವಿಯಾಗಲು ಮಕ್ಕಳು ಶಿಸ್ತು, ಕ್ರೀಡಾ ಸ್ಫೂರ್ತಿಯೊಂದಿಗೆ ಭಾಗವಹಿಸಬೇಕು. ಜೊತೆಗೆ ಎಲ್ಲ ಮಕ್ಕಳು ಕ್ರೀಡಾಪಟುಗಳೆಂದು ಪರಿಗಣಿಸಿ ಈ ಕ್ಲಸ್ಟರ್ನಿಂದ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮುವಂತಾಗಲೆಂದು ಶುಭ ಹಾರೈಸಿದರು. ನಂತರ ಪ್ರಸ್ತುತ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಕೇವಲ ಬೆಳ್ಳಿ ಮತ್ತು ಕಂಚಿನ ಪದಕಕ್ಕೆ ತೃಪ್ತಿಯಾಗುತ್ತಿದ್ದಾರೆ. ಹಾಗಾಗಿ ವಿವಿಧ ಕ್ಷೇತ್ರದಲ್ಲಿ ನಮ್ಮ ದೇಶವು ಗಣನೀಯ ಸಾಧನೆ ಮಾಡಿದೆ. ಆದರೆ ಕ್ರೀಡೆಯಲ್ಲಿ ಎಲ್ಲಿ ಎಡುವುತ್ತಿದ್ದೇವೆ ಆದಲೋಪ ಪತ್ತೆ ಹಚ್ಚಿ ಸರಿಪಡಿಸಿಕೊಂಡು ನಮ್ಮ ದೇಶದ ಪ್ರತಿಯೊಂದು ಕ್ರೀಡಾಪಟು ಸ್ವರ್ಣ ಪದಕಕ್ಕೆ ಮುತ್ತಿಕ್ಕುವ ವಾತಾವರಣ ನಿರ್ಮಿಸಬೇಕಿದೆ. ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದ ದೈಹಿಕ ಶಿಕ್ಷಕರು, ನಿರ್ಣಾಯಕರು ಉತ್ತಮ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರತಿಭಾವಂತ ಕ್ರೀಡಾಪಟುಗಳು ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ತಲುಪಲು ಈ ಕ್ರೀಡಾಕೂಟ ವೇದಿಕೆಯಾಗಲೆಂದು ಶುಭ ಹಾರೈಸುತ್ತ ಮನವಿ ಮಾಡಿದರು. ನಂತರ ತಾಲೂಕಾ ದೈಹಿಕ ಪರವೀಕ್ಷಕರಾದ ಶಂಕರಣ್ಣ ಪೈಲರು ಉದ್ಘಾಟನಾಪರ ಮಾತನಾಡಿ, ಕ್ರೀಡಾಕೂಟವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ್ದಕ್ಕೆ ಧನ್ಯವಾದಗಳ ತಿಳಿಸುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನಂತರ ಶಾಲೆಯ ದೈಹಿಕ ಪರವೀಕ್ಷಕರಾದ ಎಸ್ಎನ್ ತೋಳಮಟ್ಟಿರು ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಎಸ್ ಚಿತ್ತವಾಡಗಿಯರು ನೆರವೇರಿಸಿದರೆ, ದೈಹಿಕ ಶಿಕ್ಷಕರಾದ ಸಿವಾಯಿಕುರಿ, ಎನೆಮ್ರೋಣದ ಮಹಾಂತೇಶ ಮಾವಿನಕಾಯಿ, ಮಹಾಂತೇಶ ಚಿತ್ತವಾಡಗಿ ಸೇರಿದಂತೆ ಇತರೆ ದೈಹಿಕ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು, ಗ್ರಾಮ ಪಂಚಾಯತ ಸದಸ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕ್ರೀಡಾಕೂಟದಲ್ಲಿ 9 ಶಾಲೆಗಳ ದೈಹಿಕ ಶಿಕ್ಷಕರು, ಕ್ರೀಡಾಪಟುಗಳು, ಬೋಧಕ-ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಂತರ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಿತು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ಅಮರಾವತಿ. ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರ ಹವ್ಯಾಸ ಅವತ್ತು ಕ್ರೀಡೆಯಾಗಿದೆ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ SDMC ಅಧ್ಯಕ್ಷರಂತ ಅವರು ಸಹ ಬರೀ ಕ್ರೀಡಾ ಆಸಕ್ತರವರು. ಇಲ್ಲೇ ತಾಲೂಕಿನಾಗ ಆಗಲಿ, ಜಿಲ್ಲಾದಾಗ ಆಗಲಿ, ರಾಜ್ಯ ಮಟ್ಟದ ಕ್ರೀಡಾಕೂಟ ಇದ್ರು ಸಹಿತ ಅವರು ಒಬ್ಬ ರೈತರು ಆಗಿದ್ದರು, ಪ್ರಗತಿಪರ ರೈತರು ಹೌದು, ಕ್ರೀಡಾ ಅಭಿಮಾನಿಯೂ ಸಹಿತ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಇವತ್ತು ಕ್ರೀಡೆ ಕೇವಲ ಏನು ಅಂತಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತೇಜಿಸುವುದಲ್ಲದೆ ಆರ್ಥಿಕವಾಗಿ ಸಹಿತ ನಮ್ಮನ್ನು ಸಬಲರನ್ನಾಗಿಸುತ್ತದೆ. ಅನೇಕ ಇವತ್ತು ಕ್ರಿಕೆಟು, ಟೆನ್ನಿಸ್ಸು, ಫುಟ್ಬಾಲು ಇವತ್ತು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇವತ್ತು ಗುರುತಿಸ್ಕೊಳ್ಳುವಂಥ ಒಂದು ಕ್ರೀಡೆಗಳಾಗಿದೆ. ಇವತ್ತು ಕ್ರಿಕೆಟ್ ಅಂತಂತಂದ್ರೆ ಕ್ರಿಕೆಟ್ನಲ್ಲಿ ನಮ್ಮ ಭಾಗವಹಿಸಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಆಗಲಿ, MS ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಅವ್ರು ಯಾವಾಗಲೂ ಸೆಲೆಬ್ರಿಟಿಗಳು. ಕೇವಲ ನಮ್ಮ ಭಾರತಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಅವ್ರ ಹೆಸರು ಐತಿ. ಇವತ್ತು ಕೇವಲ ಒಂದು 2 ನಿಮಿಷ, 3 ನಿಮಿಷ, 4 ನಿಮಿಷದ ಒಂದು ಅಡ್ವರ್ಟೈಸ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ತೊಗೊತಾರೆ ಅವರು. ಇಡೀ ಸರ್ಕಾರಕ್ಕೆ ಸಾಲ ಕೊಡುವಂಥ ಒಂದು ಆರ್ಥಿಕ ಸಂಪನ್ಮೂಲ ಅವರಲ್ಲಿ ಐತೆ. ಒಂದೊಂದು ರಂಗದೊಳಗೆ ಒಬ್ಬೊಬ್ಬರು ಒಂದೊಂದು ಕಾಲದೊಳಗೆ ಗುರುತಿಸ್ಕೊಂಡಾರ ಅಂತಕ್ಕಂಥದ್ದು. ಇನ್ನು ಧೋನಿ ಆಗಲಿ ಅವರು ಅಜರಾಮರವಾಗಿ ಆ ಹೆಸರು ಇರ್ತೈತೆ. ಟೆನ್ನಿಸ್ನೊಳಗೆ ಸಾನಿಯಾ ಮಿರ್ಜಾ ನೋಡಿ, ಒಂದೊಂದು ಕ್ಷೇತ್ರದೊಳಗೆ ಕುಸ್ತಿ ಒಳಗೆ ಒಬ್ಬೊಬ್ಬರು ಎಲ್ಲ ಪ್ರತಿಯೊಂದು ಕ್ರೀಡಾ ರಂಗದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ತಮ್ಮ ಹೆಸರನ್ನು ಉಳಿಸ್ಕೊಳ್ಳೋದ್ರೊಳಗೆ ಆರ್ಥಿಕವಾಗಿ ಸಂಪನ್ಮೂಲರಾಗಿರ್ತಾರೆ. ಅದಕ್ಕೆ ಇವತ್ತಿನ ದಿವಸ ಕ್ರೀಡೆ ಭಾಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು.
ಮತ್ತು ಎಲ್ಲ ನಮ್ಮ ವಲಯ ಮಟ್ಟದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕೆ ಅವ್ರು ಬಂದಾರ. ನಮ್ಮ ದೈಹಿಕ ಶಿಕ್ಷಕರ ಒಂದು ಅವರಲ್ಲಿ ವಿನಂತಿ ಏನಂತಂದ್ರೆ ಉತ್ತಮ ಕ್ರೀಡಾಪಟುಗಳನ್ನು ಇವತ್ತು ಗುರುತಿಸಿ ಉತ್ತೇಜಿಸುವಂಥ ಒಂದು ಇವತ್ತು ವೇದಿಕೆ ಇವತ್ತು ಆಗಲಿ ಅಂತಕ್ಕಂಥದ್ದು. ಕ್ರೀಡೆ ಯಾವಾಗಲೂ ಏನಪ್ಪ ಅಂತ ನ್ಯಾಯಯುತವಾಗಿ ನಡೀಲಿ, ಒಳ್ಳೆಯ ಪ್ರತಿಭಾವಂತ ಕ್ರೀಡಾಪಟುಗಳು ಇವತ್ತು ಗುರುತಿಸಿ ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಪ್ರಕ್ರಿಯೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಒಳ್ಳೆಯ ನ್ಯಾಯ ನಿರ್ಣಾಯಕರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿ ಒಳ್ಳೆಯ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲಿ ಅಂತೇಳಿ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ, ಮುದ್ದು ಮಕ್ಕಳಿಗೆ, ನನ್ನೆಲ್ಲ ವೃತ್ತಿ ಬಾಂಧವರಿಗೆ ಮತ್ತು ಛಾಯಾಚಿತ್ರತಕ್ಕಂಥ ನಾಯಕ್ ಸರ್ ಸಹಿತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೆ. ನಾನು ವಿದ್ಯಾರ್ಥಿ ನಮ್ಮ ನಿರ್ಣಾಯಕರು ಒಳ್ಳೆಯ ರೀತಿಯಿಂದ ನಿರ್ಣಯವನ್ನು ಕೊಟ್ಟು ಈ ಪ್ರಸ್ತುತನ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕಾಗಿ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ನಡೆದುಕೊಂಡು ನಮ್ಮ ನಿರ್ಣಾಯಕರು ಈ ಕ್ರೀಡಾಕೂಟವನ್ನು ಮುಗಿಯುವವರೆಗೆ ಯಶಸ್ವಿಯಾಗಿ ಮುಂದುವರಿಸಿ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಏನಪ್ಪ ಅಂತಂದ್ರೆ ಸಂಘಟನೆ ಮಾಡಿದ್ವಿ. ಎಲ್ಲರಿಗೂ ಏನಪ್ಪ ಅಂದರೆ ಅಭಿನಂದನೆ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಬಿಂಜೋಡಿ ಕ್ರೀಡಾ ಕ್ಲಸ್ಟರ್ದಲ್ಲಿ ಬರ್ತಕ್ಕಂಥ ಒಟ್ಟು 10 HP ಶಾಲೆಗಳು, ಅದರಲ್ಲಿ ಒಂದು ಶಾಲೆ ಅಬ್ಸೆಂಟ್ ಆಗಿದೆ ಅಂತೆ ನಮ್ಮ ಲಮಾಣ್ ಸರ್ ಮಾಹಿತಿಯ ಪ್ರಕಾರ. ಇಲ್ಲಿ 9 ಶಾಲೆಗಳು ಭಾಗವಹಿಸಿದರೆ ಆ ಒಂದು ಕ್ರೀಡಾಕೂಟ ಯಶಸ್ವಿಯಾಗಬೇಕಾದ್ರೆ ಮಕ್ಕಳಲ್ಲಿ ಕೂಡ ಸ್ಫೂರ್ತಿ ಇರಬೇಕು. ಆ ಸ್ಫೂರ್ತಿ ಜೊತೆಗೆ ನಾವು ಭಾಗವಹಿಸ್ತಕ್ಕಂಥ ಒಂದು ಪಾಲುದಾರಿಕೆ ಇದೆಯಲ್ಲ, ಶಿಸ್ತುಬದ್ಧಾಗಿರಬೇಕು. ಇಲ್ಲಿ ಯಾವ ಮಕ್ಕಳನ್ನು ಕೂಡ ಕಡೆಗಣಿಸಿದರೆ ಪ್ರತಿಯೊಂದು ಮಗುವಿಗೆ ಕ್ರೀಡಾಪಟು ಅಂತಲೇ ಗುರುತಿಸಿ ಈ ಒಂದು ಕ್ಲಸ್ಟರಿಂದ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳು ಹೊರಹೊಮ್ಮಲಿ ಅಂತಕ್ಕಂಥ ಆಶಿಸುತ್ತಾ, ಮುದ್ದು ಮಕ್ಕಳೇ, ನಾವು ನೋಡಕತ್ತೀವಿ ಈಗಾಗಲೇ ಒಂದು ಒಲಿಂಪಿಕ್ ನಡೆದಿದೆ, ತಮಗೆಲ್ಲ ಗೊತ್ತಿದೆ. ನಾವು ಎಷ್ಟಕ್ಕೆ ಸಮರ್ಥ ಆಗತ್ತೀವಪ್ಪ ಅಂತಂದ್ರೆ ಭಾರತದವ್ರು ಒಂದು ಕಂಚು ಒಂದು ಬೆಳ್ಳಿಗೆ ಅಷ್ಟೇ ಸಮರ್ಥ ಆಗತ್ತಿದ್ದೀವಿ. ಎಲ್ಲೇ ಕುಂಠಿತ ಆಗ್ತಾಯಿದ್ದ ಗೊತ್ತಾಗಿಲ್ಲ. ಆ ಕುಂಠಿತವನ್ನು ನೀವೆಲ್ಲರೂ ಸರಿಪಡಿಸಿಕೊಂಡು ಮುಂದೊಂದು ದಿವಸ ನಮ್ಮ ಭಾರತದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಭಾರತದ ಹೆಮ್ಮೆಯ ಒಂದು ಹೆಗ್ಗಳಿಕೆ ಇದೆ. ಬಟ್ ಕ್ರೀಡಾ ಕ್ಷೇತ್ರಕ್ಕೆ ಬಂದಾಗ ಯಾಕೂ ಕುಂಠಿತ ಕಾಣಿಸ್ತಾ ಇದ್ದೇವೆ. ಆ ಕುಂಠಿತ ಶಬ್ದವನ್ನು ತೆಗೆದು ಹಾಕೋದಕ್ಕೆ ನೀವು ಸಮರ್ಥವಾಗಿ ಆ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಪಾಲ್ಗೊಂಡು ಕ್ರೀಡಾ ಕ್ಷೇತ್ರವನ್ನು ವಿಸ್ತಾರಗೊಳಿಸಲಿಕ್ಕೆ ನಾವು ತಯಾರಾಗಬೇಕನ್ನೋ ಮಾತನ್ನು ಹೇಳ್ತಾ, ನೀವು ಕೂಡ ಈಗೇನು ನಮ್ಮ ಹಂಡಿ ಸರ್ ಹೇಳಿದ್ರು ಎಲ್ಲ ಹೊರ ತೆಗೀರಿ. ಇದು ಕ್ರೀಡಾ ಕ್ಷೇತ್ರ ಅನ್ಕೋಬಾರ್ದು. ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮವಾದ ಭವಿಷ್ಯ ಕಂಡುಕೋಬೋದಿರಾಗ. ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಮಹನೀಯರು ಉತ್ತಮವಾದ ಸಾಧನೆಗೈದು ಇಡೀ ದೇಶಕ್ಕೆ ಬೆನ್ನೆಲುಬು ನಿಂತಹ ಮಹನೀಯರಿದ್ದಾರೆ. ನೀವು ಕೂಡ ಅಂಥ ಶಕ್ತಿಯನ್ನು ಉಳ್ಳವರಿದ್ದೀರಿ. ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ರೀಡೆಯನ್ನು ಆಡಿಕೊಂಡು ನಿಮ್ಮ ಸ್ಥಾನವನ್ನು ಗಳಿಸ್ಕೊಳ್ಳೋ ಜೊತೆಗೆ ನೀವೊಬ್ಬ ಸಮಾಜದ ವ್ಯಕ್ತಿಯಾಗಿ ಮುಂದೆ ಒಂದು ದಿವಸ ಭಾರತದ ಮೆಚ್ಚುವಂಥ ವ್ಯಕ್ತಿಯಾಗಿ ಹೊರ ಹೊಮ್ತೀರಿ ಅಂತ ಆಶೆಯನ್ನು ಇಟ್ಟುಕೊಂಡು ಈ ಒಂದು ವೇದಿಕೆಯ ಮುಖಾಂತರ ನನ್ನನ್ನು ಕರೆಸಿ ಇಲ್ಲಿ ಸರ್ ಚೆನ್ನಾಗಿ ಬರ್ಬೋದು ಸರ್ ಅವ್ರದ ಟೀಮಿಗೆ ಸರ್ ಸಾಕಷ್ಟು
ಬರ್ರಿ